ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆ ಕಡೆಯಿಂದ ಏನು ಸುಮಾರು 21,000ಕ್ಕಿಂತ ಹೆಚ್ಚು ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಟೇಟ್ ವೈಸ್ ವೇಕೆನ್ಸಿಗಳ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ ನಂತರ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಮತ್ತು ಸ್ಟೂಡೆಂಟ್ಸ್ ಗಳು ಬ್ರದರ್ ನಮ್ದು ಇಂತಹ ಒಂದು ಡಿವಿಷನ್ಸ್ ಆಗಿದೆ ಮತ್ತು ನಮ್ಮ ಒಂದು SLC ನಲ್ಲಿ ಇಂತಿಷ್ಟು ಒಂದು ಪರ್ಸೆಂಟೇಜ್ ಇದೆ, ಈ ಬಾರಿ ನಮ್ಮ ಒಂದು ಸೆಲೆಕ್ಷನ್ ಆಗುತ್ತಾ, ಈ ಬಾರಿ ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಕೊಡಿ ಬ್ರದರ್ ಅಂತ ಕಮೆಂಟ್ಸ್ ಅನ್ನ ಬಹಳಷ್ಟು ಒಂದು ಮಾಡಿದಿರಿ. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ವೇಕೆನ್ಸಿಯ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಶೇರ್ ಅನ್ನ ಮಾಡಿಬಿಡ್ತೀನಿ. ಖಂಡಿತವಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿದ್ರೆ ತಮ್ಗೇನೆ ಒಂದು ಐಡಿಯಾ ಬಂದ್ಬಿಡುತ್ತೆ SLC ನಲ್ಲಿ ಎಷ್ಟೊಂದು ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲೈ ಮಾಡಬೇಕಾಗಿರುತ್ತೆ ಎನ್ನುವಂತಹ ಒಂದು ಪ್ಲಾನಿಂಗ್ ಐಡಿಯಾ ತಮಗೆ ಬಂದ್ಬಿಡುತ್ತೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದೀರಿ ಪ್ರತಿಯೊಬ್ಬರು ಒಂದು ಲೈಕ್ ಅನ್ನ ಮಾಡಬೇಡಿ, ಯಾಕಂದ್ರೆ ಬಹಳಷ್ಟು ಒಂದು ಹಾರ್ಡ್ ವರ್ಕ್ ಅನ್ನ ಮಾಡ್ತೀವಿ ತಮಗೆ ಒಂದು ಟೈಮ್ ಟು ಟೈಮ್ ಒಂದು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ. ಈ ಒಂದು ವಿಡಿಯೋದಲ್ಲಿ 500 ಲೈಕ್ಸ್ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಇದೀನಿ. ಟಾರ್ಗೆಟ್ ಅನ್ನ ತಾವು ಕಂಪ್ಲೀಟ್ ಮಾಡ್ತೀರಾ ಅನ್ಕೊಂತೀನಿ. ಸ್ನೇಹಿತರೆ, ನಿಮ್ಮ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಕೊಡುವಂತಹ ಮುಂಚೆ ಒಂದು ಸಣ್ಣದಾಗಿರುವಂತಹ ಒಂದು ಅವೇರ್ನೆಸ್ ಅನ್ನ ಕೊಟ್ಬಿಡ್ತೀನಿ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಬ್ರದರ್ ಯಾವ ರೀತಿ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕೋದು, ಯಾವ ರೀತಿ ಅಪ್ಲೈ ಅನ್ನ ಮಾಡೋದು ಎಂಬುದರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ಅಂತ ತಾವೇನೋ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ. ನೋಡಿ, ಈಗಾಗಲೇ ನಾನು ಹೇಳ್ತಾ ಇದೀನಿ, ಅವಸರನ ತಾವು ಪಡಿಬೇಡಿ. ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಈಗಾಗಲೇ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಮಿಸ್ಟೇಕ್ಸ್ ಅನ್ನ ಮಾಡಿದ್ದಾರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ. ಸೊ ಆ ಒಂದು ರೀಸನ್ ಇಂದ ನಾನೇ ಒಂದು ಖುದ್ದಾಗಿ ಯಾವ ರೀತಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದು, ಯಾವ ರೀತಿ ಡಿವಿಷನ್ಸ್ ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳೋದು, ಬಹಳ ಒಂದು ಮುಖ್ಯವಾಗಿ ಯಾವ ರೀತಿ ಪ್ರಿಫರೆನ್ಸ್ ಅನ್ನೋದು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳೋದು, ತಮ್ಮ ಒಂದು ಸೆಲೆಕ್ಷನ್ ಈಸಿಯಾಗಿ ಆಗುವುದಕ್ಕೆ ಎಂಬುದರ ಬಗ್ಗೆ ನಾನು ಏನೋ ಒಂದು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಅರ್ಜೆಂಟ್ ಬೀಳದೆ, ಯಾರು ಅವಸರ ಬೀಳದೆ ತಾವು ಈಗಾಗಲೇ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ಹೋಗ್ಬೇಡಿ. ಈಗಾಗಲೇ ಏನೋ ಒಂದು ನಾಳೆ ತಿಂಗಳು 3ನೇ ತಾರೀಕುವರೆಗೂ ಇಲ್ಲಿ ಒಂದು ಟೈಮ್ ಅನ್ನ ಇದೆ, ಜಾಸ್ತಿ ನಮ್ಮ ಹತ್ರ ಒಂದು ಟೈಮ್ ಇದೆ. ಆರಾಮ್ಸೆ ತಾವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಈಗ ಬಹಳ ಒಂದು ಮುಖ್ಯವಾಗಿ ತಾವು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಕ್ಯಾಟಗರಿ ವೈಸ್, ನಿಮ್ಮ ಒಂದು ಸ್ಟೇಟ್ ವೈಸ್ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಅನ್ನ ಒಂದು ಏನೋ ಒಂದು PDF ಅನ್ನು ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಂಡು ಬಿಟ್ಟಿದ್ದೀನಿ. ಈ ಒಂದು PDF ಫಾರ್ಮೆಟ್ ಮುಖಾಂತರ ನಿಮ್ಮ ಒಂದು ಸಂಪೂರ್ಣವಾಗಿರುವಂತಹ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ಇದರಲ್ಲೂ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ನಿಮ್ಮ ಒಂದು ಕಟ್ ಆಫ್ ಬಗ್ಗೆ ಇಲ್ಲಿ ಒಂದು ಡೀಟೇಲ್ಸ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ಏನು ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 21,413 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ವೇಕೆನ್ಸಿಗಳು ತಮ್ಮ ಒಂದು SLC ನಲ್ಲಿ ಎಷ್ಟು ಒಂದು ಪರ್ಸೆಂಟೇಜ್ ಇದೆ ತಾವು ಈ ಬಾರಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬಹುದು ಮತ್ತು ಕಟ್ ಆಫ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಇಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ತಾವು ಮಾಡಬಹುದು. ಇಲ್ಲಿ ಮೊದಲೇ ಒಂದು ಸ್ಟೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಒಂದು ಆಂಧ್ರ ಪ್ರದೇಶ ಎನ್ನುವಂತಹ ಒಂದು ಸ್ಟೇಟ್ ಗೆ ತಾವು ಇಲ್ಲಿ ನೋಡಬಹುದು. ಕ್ಯಾಟಗರಿ ಅನ್ನೋದು ಇಲ್ಲಿ ತಾವು ನೋಡಬಹುದು ಜನರಲ್ UR ನ ಒಂದು ಕ್ಯಾಟಗರಿ ಅಂತ ಏನಲ್ಲಿ ಕರಿತೀವಿ. ಇಲ್ಲಿ 96% ಏನೋ ಒಂದು ಕಟ್ ಆಫ್ ಹೋಗುತ್ತೆ ಈ ಬಾರಿ. ನಂತರ ಒಂದು OBC ನ ಒಂದು ಕ್ಯಾಟಗರಿಗೆ 95.6 ಒಂದು ಪರ್ಸೆಂಟೇಜ್ ಒಂದು ಇರುವಂತಹ ಒಂದು ಕಟ್ ಆಫ್ ಹೋಗುತ್ತೆ. ನಂತರ EWS ನ ಒಂದು ಕ್ಯಾಟಗರಿಗೆ 92.15 ಆಗಿರಬಹುದು, SC ಗೆ 97.33 ಆಗಿರಬಹುದು ಮತ್ತು ST ಗೆ 90.25 ಆಗಿರಬಹುದು ಮತ್ತು PWD ಗೆ 76 ಒಂದು ಏನೋ ಒಂದು ಕಟ್ ಆಫ್ ಇಲ್ಲಿ ಹೋಗುತ್ತೆ. ಓಕೆನಾ? ಈ ಬಾರಿ ಒಂದು ಆಂಧ್ರ ಪ್ರದೇಶನ ಒಂದು ಸರ್ಕಲ್ ಗೆ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಗಳು ಏನಿಲ್ಲ ಅಂದ್ರೂ ಕೂಡ ಒಂದು 75% ಒಂದು SLC ನಲ್ಲಿ ಏನೋ ಒಂದು ಪರ್ಸೆಂಟೇಜ್ ಇದ್ರೆ ಅಥವಾ ಅಬೋ ಇದ್ರೆ ಖಂಡಿತವಾಗಿ ಇಲ್ಲಿ ಒಂದು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನೋದು ತಾವು ಇಲ್ಲಿ ಹಾಕಬಹುದು. ಹಾಗೆ ಅಸ್ಸಾಂ ಎನ್ನುವಂತಹ ಒಂದು ಏನೋ ಒಂದು ಸರ್ಕಲ್ಗೆ ಜನರಲ್ 86, OBC 75, EWS 88.53, SC 82.4, ST 81.8, PWD 72.6. ಈ ಒಂದು ಅಸ್ಸಾಂ ಸರ್ಕಲ್ ಕೂಡ 72% ಮತ್ತು 72% ಅಬೋ ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು. ಹಾಗೆ ಒಂದು ಬಿಹಾರ್ ಎನ್ನುವಂತಹ ಒಂದು ಸರ್ಕಲ್ಗೆ ತಾವು ನೋಡಬಹುದು. ಈ ಬಾರಿ ಬಿಹಾರ್ ಸರ್ಕಲ್ ಅಲ್ಲಿ ಏನು ಬಹಳ ಒಂದು ಜಾಸ್ತಿ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸ್ ಇದೆ. ಜನರಲ್ ನ ಒಂದು ಕ್ಯಾಟಗರಿಗೆ 93.1, OBC ಗೆ 95 ಆಗಿರಬಹುದು, EWS ಗೆ 95 ಆಗಿರುತ್ತೆ. ಹಾಗೆ SC ಗೆ 91, ST ಗೆ 77.9 ಮತ್ತು PWD ಗೆ 73.2 ಒಂದು ಕಟ್ ಆಫ್ ಹೋಗುತ್ತೆ. ಹಾಗೆ ಛತ್ತೀಸ್ಗಢಗೆ
ಜನರಲ್ 93.5, OBC 96.33, EWS 88.5, SC 94.33, ST 91.33, PWD 60. ಈ ಒಂದು ಛತ್ತೀಸ್ಗಢ ಎನ್ನುವಂತಹ ಸರ್ಕಲ್ಗೆ ಒಂದು ಈ ಬಾರಿ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು 60% ಮತ್ತು 60% ಅಬೋವ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈಸಿಯಾಗಿ ಆನ್ಲೈನ್ ಒಂದು ಅಪ್ಲಿಕೇಶನ್ಸ್ ಅನ್ನು ತಾವು ಹಾಕಬಹುದು. ಹಾಗೆ ಇನ್ನು ದಿಲ್ಲಿಯ ಒಂದು ಸರ್ಕಲ್ಗೆ ಅಬ್ಸರ್ವ್ ಅನ್ನ ಮಾಡಿದಾಗ ಜನರಲ್ ಒಂದು ಕ್ಯಾಟಗರಿಗೆ 98.6, OBCಗೆ 97.2, EWSಗೆ 96, ಹಾಗೆ SCಗೆ 95.8, STಗೆ 93.41, PWDಗೆ 83.8 ಎನ್ನುವಂತಹ ಒಂದು ಪರ್ಸೆಂಟೇಜ್ ಏನು ಒಂದು ಕಟ್ ಆಫ್ ಹೋಗುತ್ತೆ. ಹಾಗೆ ತಾವು ಹರಿಯಾಣ ಎನ್ನುವಂತಹ ಒಂದು ಸರ್ಕಲ್ಗೆ ತಾವು ಅಬ್ಸರ್ವ್ ಮಾಡಬಹುದು. ಪ್ರತಿ ಒಂದು ವರ್ಷನೂ ಕೂಡ ಹರಿಯಾಣ ಎನ್ನುವಂತಹ ಒಂದು ಸರ್ಕಲ್ ಅಲ್ಲಿ ಅತಿ ಹೆಚ್ಚು ಒಂದು ಕಟ್ ಆಫ್ ಹೋಗುವಂತಹ ಒಂದು ಸರ್ಕಲ್ ಆಗಿರುತ್ತೆ. ಜನರಲ್ ಒಂದು ಕ್ಯಾಟಗರಿಗೆ ಆಲ್ಮೋಸ್ಟ್ 100% ಕಟ್ ಆಫ್ ಹೋಗುತ್ತೆ. OBCಗೆ 100%, EWSಗೆ 100%, SCಗೆ 100%, STಗೆ 97.6 ಮತ್ತು PWDಗೆ 86.2 ಎನ್ನುವಂತಹ ಒಂದು ಕಟ್ ಆಫ್ ಹೋಗುತ್ತೆ. ಹಿಮಾಚಲ್ ಎನ್ನುವಂತಹ ಒಂದು ಸರ್ಕಲ್ಗೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ಓಕೆನಾ, ಏನಿಲ್ಲ ಅಂದ್ರೂ ಕೂಡ ಒಂದು 80% ಒಂದು ಅಬೋವ್ ಇರುವಂತಹ ಒಂದು ಪ್ರತಿಯೊಂದು ಕ್ಯಾಟಗರಿ ಕೂಡ ಈ ಒಂದು ಸರ್ಕಲ್ಗೆ ಅಪ್ಲೈ ಮಾಡಬಹುದು. ಹಾಗೆ ಒಂದು ಜಾರ್ಖಂಡ್ಗೆ ತಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ತಾವು ನೋಡಬಹುದು. ಜನರಲ್ಗೆ 91.85, OBC 93, EWS 92.17 ಒಂದು ಪರ್ಸೆಂಟೇಜ್, ಮತ್ತೆ SCಗೆ 91.57, STಗೆ 89.3 ಮತ್ತು PWDಗೆ 79.57 ಕಟ್ ಆಫ್ ಹೋಗುತ್ತೆ. ನಂತರ ಜಮ್ಮು ಕಾಶ್ಮೀರ ಎನ್ನುವಂತಹ ಒಂದು ಸರ್ಕಲ್ಗೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ ಒಂದು 81 ಮೇಲೆ ಇಲ್ಲಿ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸಸ್ ಇದೆ. ಜನರಲ್ ಒಂದು ಕ್ಯಾಟಗರಿ ನೋಡಬಹುದು. ಏನಿಲ್ಲ ಅಂದ್ರೂ ಕೂಡ 91 ಅಬೋವ್ ಒಂದು ಕಟ್ ಆಫ್ ಹೋಗುತ್ತೆ. OBCಗೆ 90 ಅಬೋವ್ ಹೋಗುತ್ತೆ ಮತ್ತು EWS ಕೂಡ ಒಂದು 80 ಅಬೋವ್. ಮತ್ತು ನಂತರ SC, ST ಮತ್ತು PWD ಅನ್ನೋ ಕ್ಯಾಟಗರಿಗೆ 80 ಅಬೋವ್ ಈ ಬಾರಿ ಕೂಡ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸಸ್ ಇದೆ. ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕರ್ನಾಟಕ ಒಂದು ಸರ್ಕಲ್ ಅಲ್ಲಿ ಈ ಬಾರಿ ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ. ಓಕೆನಾ, ಇಲ್ಲಿ ತಾವು ಬಹಳ ಒಂದು ಕೇರ್ಫುಲ್ ಆಗಿ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಆಲ್ಮೋಸ್ಟ್ ಪ್ರತಿ ಒಂದು ಡಿವಿಷನ್ಸ್ ಅಲ್ಲಿ ಕೂಡ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ನಾನು ಅತಿ ಬೇಗವಾಗಿ ಒಂದು ಡಿವಿಷನ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳು ಮತ್ತು ಆ ಒಂದು ಡಿವಿಷನ್ಸ್ ಅಲ್ಲಿ ಕ್ಯಾಟಗರಿ ವೈಸ್ ಕೂಡ ನಾನು ವೇಕೆನ್ಸಿಗಳ ಬಗ್ಗೆ ನಾನು ಅತಿ ಬೇಗವಾಗಿ ಒಂದು ಅಪ್ಡೇಟ್ ಅನ್ನೋದು ಶೇರ್ ಅನ್ನ ಮಾಡಿಬಿಡ್ತೀನಿ. ಓಕೆನಾ, ಈಗ ಸದ್ಯಕ್ಕೆ ನೋಡಬಹುದು ಜನರಲ್ ಎನ್ನುವಂತಹ ಒಂದು ಕ್ಯಾಟಗರಿಗೆ 91.36 ಒಂದು ಕಟ್ ಆಫ್ ಹೋಗುತ್ತೆ. OBCಗೆ 91.52 ಎನ್ನುವಂತಹ ಒಂದು ಕಟ್ ಆಫ್ ಹೋಗುತ್ತೆ. EWSಗೆ 81.44 ಕಟ್ ಆಫ್, SCಗೆ 90.2, STಗೆ 85.12 ಮತ್ತು PWD 75.86 ಈ ಬಾರಿ ಈ ನಮ್ಮ ಒಂದು ಕರ್ನಾಟಕ ಸರ್ಕಲ್ಗೆ ಈ ಬಾರಿ ಒಂದು ಕಟ್ ಆಫ್ ಹೋಗುತ್ತೆ. ಬ್ರದರ್, SLC ನಲ್ಲಿ ನಮ್ಮ ಒಂದು ಎಷ್ಟು ಒಂದು ಪರ್ಸೆಂಟೇಜ್ ಇದ್ರೆ ಈ ಬಾರಿ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಅಂದ್ರೆ ತಮ್ದೇನಾದ್ರೂ 70 ಅಥವಾ ಒಂದು 70 ಅಬೋವ್ ನಿಮ್ಮ ಒಂದು ರಿಸಲ್ಟ್ಸ್ ಅಥವಾ ಒಂದು ಪರ್ಸೆಂಟೇಜ್ ಇದ್ರೆ ಮುಲಾಜಿಲ್ದಿರ ಈ ಬಾರಿ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನೋದು ತಾವು ಇಲ್ಲಿ ಹಾಕ್ಬಿಡಿ. ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಒಂದು ಡಿವಿಷನ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 70 ಆಗಿರ್ಬೋದು 80% ವರೆಗೂ ಕೂಡ ಒಂದು ಕಟ್ ಆಫ್ ಹೋಗುವಂತಹ ಒಂದು ಚಾನ್ಸಸ್ ಇದೆ. ಸೊ ಆ ಒಂದು ರೀಸನ್ ಇಂದಾಗಿ ಹೇಳ್ತಿದ್ದೀನಿ, ಆರಾಮ್ಸೆ ನಿಮ್ಮ ಒಂದು ಸೆಲೆಕ್ಷನ್ ಏನಿಲ್ಲ ಅಂದ್ರೂ ಕೂಡ ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಈಸಿಯಾಗಿ ತಾವು ಸೆಲೆಕ್ಷನ್ಸ್ ಅನ್ನೋದು ತಾವು ಪಡ್ಕೋಬಹುದು. ಈ ಒಂದು ಕಟ್ ಆಫ್ ಅನ್ನ ತಾವು ಏನ್ ನೋಡಿದಿರಾ, ಎಕ್ಸಾಕ್ಟ್ ಆಗಿ ಇಷ್ಟೇ ಒಂದು ಕಟ್ ಆಫ್ ಹೋಗುದಿಲ್ಲ. ಓಕೆನಾ, ಏನಿಲ್ಲ ಅಂದ್ರೂ ಕೂಡ 1 ಪಾಯಿಂಟ್ ಜಾಸ್ತಿ ಹೋಗ್ಬೋದು, 1 ಪಾಯಿಂಟ್ ಕಡಿಮೆ ಹೋಗ್ಬೋದು. ಓಕೆನಾ, ಈ ಒಂದು ರೇಂಜ್ ಅಲ್ಲಿ ನಿಮ್ಮ ಒಂದು ಕಟ್ ಆಫ್ ಈ ಬಾರಿ ಒಂದು ಹೋಗುವುದಕ್ಕೆ ಒಂದು ರೀಸನ್ ಇದೆ. ಅಂದ್ರೆ ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 95% ಖಂಡಿತವಾಗಿ ಒಂದು ಕಟ್ ಆಫ್ ಹೋಗುತ್ತೆ. ಬಟ್ ಈ ಒಂದು ವೇಕೆನ್ಸಿಯಲ್ಲಿ ಏನಿಲ್ಲ ಅಂದ್ರೂ ಕೂಡ 5 ರಿಂದ 6 ಒಂದು ಮೆರಿಟ್ ಲಿಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಓಕೆನಾ, ಮೊದಲನೇ ಒಂದು ಮೆರಿಟ್ ಲಿಸ್ಟ್ ಇಂದ ಹಿಡಿದು 6ನೇ ಒಂದು ಮೆರಿಟ್ ಲಿಸ್ಟ್ ವರೆಗೂ ಕೂಡ ಏನು ಕಟ್ ಆಫ್ 2 ಪಾಯಿಂಟ್ 3 ಪಾಯಿಂಟ್ 4 ಪಾಯಿಂಟ್ ಈ ರೀತಿಯಾಗಿರುವಂತಹ ಒಂದು ಕಟ್ ಆಫ್ ಕೆಳಗೆ ಬಿದ್ದು ಆಲ್ಮೋಸ್ಟ್ ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ವರೆಗೂ ಕೂಡ ಏನು ಒಂದು 70-80% ವರೆಗೂ ಇಲ್ಲಿ ಒಂದು ಕಟ್ ಆಫ್ ನಿಲ್ಲುವಂತಹ ಈ ಬಾರಿ ಒಂದು ಚಾನ್ಸಸ್ ಇದೆ. ಇನ್ನೊಂದು ಗೊತ್ತಿರಲಿ, ಒಳ್ಳೆ ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು, ಒಳ್ಳೆ ರಿಸಲ್ಟ್ಸ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಪ್ರೀವಿಯಸ್ 2 years ನಿಂದಲೂ ಕೂಡ ಏನೋ ಒಂದು ಆಲ್ಮೋಸ್ಟ್ ಅವರ ಒಂದು ಸೆಲೆಕ್ಷನ್ಸ್ ಆಗೋಗಿದೆ. ಓಕೆನಾ, ಈಗ ಉಳಿದಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಯಾರು 75%, 80%, 90%, 95% ಒಂದು ರೇಂಜ್ ಅಲ್ಲಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಖಂಡಿತವಾಗಿ ಹಾಕ್ತೀರಾ. ಈ ಒಂದು ರೇಂಜ್ ಅಲ್ಲಿ ನಿಮ್ಮ ಒಂದು ಕಟ್ ಆಫ್ ನಮ್ಮ ಒಂದು ಕರ್ನಾಟಕ ಸರ್ಕಲ್ಗೆ ಈ ಬಾರಿ ಹೋಗುತ್ತೆ. ಹಾಗೆ ತಾವು ಕೇರಳ ಎನ್ನುವಂತಹ ಒಂದು ಸರ್ಕಲ್ಗೆ ತಾವು ಅಬ್ಸರ್ವ್ ಮಾಡಿದಾಗ ತಾವು ನೋಡಬಹುದು, ಇಲ್ಲಿ ಒಂದು PWD ಒಂದು ಕ್ಯಾಟಗರಿಗೆ 50.42% ಮತ್ತು STಗೆ 85.5 ಮತ್ತು SCಗೆ 80.75 ಮತ್ತು EWSಗೆ 85.5,
OBC 95, ಜನರಲ್ 94.26 ಏನೋ ಒಂದು ಕಟ್ ಆಫ್. ನಂತರ ಇಲ್ಲಿ ಒಂದು ಮಧ್ಯಪ್ರದೇಶಗೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಹಾಗೆಯೇ ತಾವು ಇಲ್ಲಿ ಒಂದು ಮಹಾರಾಷ್ಟ್ರ ಎನ್ನುವಂತಹ ಒಂದು ಸರ್ಕಲ್ಗೆ ತಾವು ಇಲ್ಲಿ ಒಂದು ಕಟ್ ಆಫ್ ಅನ್ನು ತಾವು ನೋಡಬಹುದು. ಹೀಗೆ ನಾನು ಪ್ರತಿಯೊಂದು ಸರ್ಕಲ್ ಇಲ್ಲಿ ಒಂದು ಕಟ್ ಆಫ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ಅನ್ನು ನಾನು ಇಲ್ಲಿ ಒಂದು ರೆಡಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ, ಪಂಜಾಬ್ ಸರ್ಕಲ್ ಸಹ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಜಸ್ಟ್ ತಾವು ಕಂಪೇರ್ ಅನ್ನ ಮಾಡಿ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಮತ್ತು ಬೇರೆ ಒಂದು ಸರ್ಕಲ್ ನ ಒಂದು ಕಟ್ ಆಫ್ ಅನ್ನ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಕೆಲವೊಂದು ಸರ್ಕಲ್ ಅಲ್ಲಿ ಕಟ್ ಆಫ್ ಜಾಸ್ತಿ ಹೋಗುತ್ತೆ, ಕೆಲವೊಂದು ಸರ್ಕಲ್ ಅಲ್ಲಿ ಏನೋ ಒಂದು ಕಟ್ ಆಫ್ ಕಡಿಮೆ ಹೋಗುತ್ತೆ. ಅದಕ್ಕೆ ಒಂದು ಕಾರಣ ಏನಂದ್ರೆ ಆ ಒಂದು ಸರ್ಕಲ್ ಅಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳ ಮೇಲೆ ಇಲ್ಲಿ ಒಂದು ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಗೊತ್ತಿರಲಿ, ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಏನಿದೆ ಇದು ಒಂದು ಸರ್ಕಲ್ ವೈಸ್ ಇಲ್ಲಿ ನಿಲ್ಲಲ್ಲ, ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ ವೈಸ್ ಇಲ್ಲಿ ಒಂದು ಕಟ್ ಆಫ್ ಅನ್ನೋದು ಇಲ್ಲಿ ಒಂದು ನಿಲ್ಲುತ್ತೆ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ಒಂದು ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಇನ್ನು ಕೆಲವೊಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ಬ್ರದರ್ ಒಂದು ಸ್ಟೇಟ್ ಅನ್ನ ಬಿಟ್ಟು ಇನ್ನೊಂದು ಸ್ಟೇಟ್ ಗೆ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾ ಅಂದ್ರೆ ಖಂಡಿತವಾಗಿ ತಾವು ಏನು ನಮ್ಮ ಒಂದು ಕರ್ನಾಟಕ ಸರ್ಕಲ್ ನ ಬಿಟ್ಟು ಬೇರೆ ಒಂದು ಸ್ಟೇಟ್ ಗೆ ತಾವು ಅಪ್ಲೈ ಮಾಡಬಹುದು. ಬಟ್ ಇಲ್ಲಿ ನನ್ನ ಒಂದು ಪರ್ಸನಲ್ ಆಗಿರುವಂತಹ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈ ಒಂದು ಪೋಸ್ಟ್ ಅಲ್ಲಿ ತಮಗೆ ಏನು ಒಂದು 19,000ರಿಂದ 20,000, 20ರಿಂದ 25,000 ಈ ರೇಂಜ್ ಅಲ್ಲಿ ತಮಗೆ ಒಂದು ಸ್ಯಾಲರಿ ಸಿಗುತ್ತೆ. ಓಕೆನಾ, ತಾವು ಒಂದು ಸ್ಟೇಟ್ ಅನ್ನ ಬಿಟ್ಟು ಮತ್ತೊಂದು ಸ್ಟೇಟ್ ಗೆ ತಾವು ಹೋಗಿ ತಾವು ಜಾಬ್ ಅನ್ನ ಮಾಡ್ತೀರಾ ಅಂದ್ರೆ ತಮಗೆ ಖರ್ಚೆಲ್ಲ ಬಹಳ ಒಂದು ಜಾಸ್ತಿ ಬರುತ್ತೆ. ಅಲ್ಲಿ ಒಂದು ರೂಮ್ಗೆ ಒಂದು ಜಾಸ್ತಿ ಒಂದು ಖರ್ಚು ಬರುತ್ತೆ, ಟ್ರಾವೆಲಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಖರ್ಚು ಬರುತ್ತೆ. ತಮ್ಮಲ್ಲಿ ಏನೋ ಒಂದು ಸೇವಿಂಗ್ ಆಗುದಿಲ್ಲ. ಸೊ ನಾನು ಹೇಳ್ತೀನಿ, ನನ್ನ ಒಂದು ಒಪಿನಿಯನ್ ಏನಂದ್ರೆ ತಾವು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ ತಮ್ಮ ಒಂದು ಡಿವಿಷನ್ಸ್ ಅಲ್ಲೇ ತಮ್ಮ ಒಂದು ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಡಿವಿಷನ್ಸ್ ಅಲ್ಲಿ ತಾವು ಏನೋ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಮತ್ತು ಪ್ರಿಫರೆನ್ಸ್ ಅನ್ನ ತಾವು ಸೆಲೆಕ್ಟ್ ಅನ್ನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆ, ನೋ ಪ್ರಾಬ್ಲಮ್. 2 ವರ್ಷದ ನಂತರ ತಾವೇನೋ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬಹುದು ತಮ್ಮ ಒಂದು ಪೋಸ್ಟ್ ಅನ್ನ. ಬಟ್ 2 ಇಯರ್ಸ್ ಅನ್ನ ತಾವು ಬೇರೆ ಒಂದು ಸ್ಟೇಟ್ ನಲ್ಲಿ ಒಂದು ಸ್ಟೇ ಅನ್ನ ಮಾಡಬೇಕು ಅಂದ್ರೆ ಜಾಸ್ತಿ ಒಂದು ಪ್ರಾಬ್ಲಮ್ಸ್ ಅನ್ನ ತಾವು ಫೇಸ್ ಅನ್ನ ಮಾಡಬೇಕಾಗಿರುತ್ತೆ. ನಮ್ಮ ಒಂದು ಸರ್ಕಲ್ ಅಲ್ಲೇ ತಾವು ಏನೋ ಒಂದು ಅಪ್ಲೈ ಮಾಡೋದು ಮತ್ತು ಜಾಬ್ ಅನ್ನ ಮಾಡೋದು ಅತಿ ಒಳ್ಳೆಯದು, ಸೂಕ್ತ ಅಂತಾನೆ ನಾನು ಹೇಳ್ತೀನಿ. ರೈತರು ತಾವೇನು ಇದು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು PDF ಫಾರ್ಮೆಟ್ ಅನ್ನ ತಾವು ಏನ್ ನೋಡ್ತಾ ಇದೀರಾ, ನಾನು ಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ ನಾನು ಶೇರ್ ಅನ್ನ ಮಾಡ್ಬಿಡ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಶೇರ್ ಅನ್ನ ಮಾಡಿರ್ತೀನಿ.